ದೆಹಲಿಯಲ್ಲಿ ಕರ್ನಾಟಕ ಭವನದ ಉದ್ಘಾಟನೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಜೊತೆ ಹಾಕಿದ್ರು. ಆದರೆ ಪಕ್ಷದ ವಿಚಾರಕ್ಕೆ ಬಂದಾಗ ವರಿಷ್ಠರನ್ನ ಭೇಟಿಯಾಗುವಾಗ ಸಿದ್ದರಾಮಯ್ಯನವರು ಪ್ರತ್ಯೇಕ, ಶಿವಕುಮಾರ್ ಅವರು ಪ್ರತ್ಯೇಕ, DCM ಅವರನ್ನ ಬಿಟ್ಟು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿಯವರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್, ಕೊಲೆ ಯತ್ನ, ಕುರ್ಚಿ ಕಚ್ಚಾಟ, ಸಂಪುಟ ಪುನರಚನೆ ಈ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದ್ದಾರೆ ಅಂತ ಗೊತ್ತಾಗಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮದೇ ಟೀಮ್ ಕಟ್ಕೊಂಡು ನಿನ್ನೆಯಿಂದ ದೆಹಲಿಯಲ್ಲೇ ಬಿಡಾರ ಹೂಡಿದ್ದಾರೆ. ಮುಖ್ಯಮಂತ್ರಿಗಳನ್ನ ಬಿಟ್ಟು ಪ್ರತ್ಯೇಕವಾಗಿ DCM DK ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿದ್ದು ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ನಿನ್ನೆ ಕರ್ನಾಟಕ ಭವನ ಉದ್ಘಾಟನೆ ವೇಳೆ ಸಿಎಂ DCM ಜೊತೆಗಿದ್ರು. ಇವತ್ತು ಕೇಂದ್ರ ಜಲಶಕ್ತಿ ಸಚಿವರಾದ CR ಪಾಟೀಲ್ ಭೇಟಿ ವೇಳೆಯೂ ಒಟ್ಟಿಗಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದು DK ಶಿವಕುಮಾರ್ ಜೊತೆಗಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬರೇ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಹನಿ ಟ್ರ್ಯಾಪ್, ಸುಪಾರಿ ಕೇಸ್ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದರ ಜೊತೆಗೆ ಸಂಪುಟ ಪುನಾರಚನೆ ಮಾಡಲು ಅನುಮತಿ ಪಡೆದುಕೊಂಡಿರೋ ಸಾಧ್ಯತೆ ಇದೆ. ಪರಿಷತ್ಗೆ 4 ನಾಮನಿರ್ದೇಶನದ ಬಗ್ಗೆ ಹಾಗೂ ಸ್ಥಳೀಯ ಚುನಾವಣೆ ತಂತ್ರಗಾರಿಕೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎನ್ನಲಾಗ್ತಿದ್ದು, ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರದಲ್ಲಿ ಲಾಬಿ ನಡೆಸಿರೋ ಸಾಧ್ಯತೆ ಇದೆ. ಇದರ ಜೊತೆಗೆ ರಾಜ್ಯದಲ್ಲಿ ನಡೀತಿರೋ ಬೆಲೆ ಏರಿಕೆ ಹೋರಾಟ, ಅನುದಾನದ ವಿಚಾರದಲ್ಲಿ ಆಗ್ತಿರೋ ಅಸಮಾಧಾನ ಮತ್ತು ಗ್ಯಾರಂಟಿ ವಿಚಾರಗಳನ್ನ ಚರ್ಚಿಸಲಾಗಿದೆ ಎನ್ನಲಾಗ್ತಿದೆ. ಹನಿ ಟ್ರ್ಯಾಪ್ ವಿಚಾರ ಕಾಂಗ್ರೆಸ್ಗೆ ಮುಜುಗರ ತಂದಿದೆ. CID ಈ ಬಗ್ಗೆ ತನಿಖೆ ನಡೆಸುತ್ತಿದೆ. ಹನಿ ಟ್ರ್ಯಾಪ್ಗೆ ಯತ್ನಿಸಿದವರ ವಿರುದ್ಧ ಸಿಎಂ ದೂರು ನೀಡಿದ್ದಾರಂತೆ. ಸಂಪುಟ ಪುನರ್ರಚನೆ ಮಾಡಲು ಅನುಮತಿ ತೆಗೆದುಕೊಳ್ಳಲಾಗಿದ್ದು, ಇಬ್ಬರು ಸಚಿವರಿಗೆ ಸಂಪುಟದಿಂದ ಕೋಕ್ ನೀಡೋದರ ಸಂಬಂಧ ಮಾತುಕತೆ ನಡೆದಿದ್ಯಂತೆ. ಪರಿಷತ್ಗೆ 4 ನಾಮನಿರ್ದೇಶನಕ್ಕೆ ತನ್ನ ಆಪ್ತರ ಹೆಸರನ್ನು ರಾಹುಲ್ ಮುಂದಿಟ್ಟಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಇದರ ಜೊತೆಗೆ ಕೆಪಿಸಿಸಿ ಹುದ್ದೆ ಬಗ್ಗೆ ಚರ್ಚಿಸಿದ್ದಾರೆನ್ನಲಾಗಿದೆ. ಇದರ ಜೊತೆಗೆ ಇನ್ನೂ ಹಲವಾರು ಸ್ಟ್ರಾಟಜಿ ರೂಪಿಸಿದ್ದಾರೆ. ರಾಹುಲ್ ಭೇಟಿಯಾಗಿರೋ ಸಿಎಂ ರದ್ದು ಕೆಲವೊಂದು ಸ್ಟ್ರಾಟಜಿಗಳಿವೆ. ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯೋದು, ಆಪ್ತರಿಗೆ ಕೆಪಿಸಿಸಿ ಹುದ್ದೆ ಕೊಡಿಸುವುದು ಇದರಲ್ಲಿ ಅತ್ಯಂತ ಪ್ರಮುಖ. ಕೆಪಿಸಿಸಿ ಹುದ್ದೆಗಾಗಿ ಆಪ್ತ ಸಚಿವ ಸತೀಶ್ ಈಶ್ವರ್ ಖಂಡ್ರೆ ಪರ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದ್ದಾರೆ. ಆಪ್ತರನ್ನ ಸಚಿವ ಸ್ಥಾನದಲ್ಲೇ ಮುಂದುವರೆಸುವ ಚರ್ಚೆ ನಡೆಸಿದ್ದಾರೆ. ಸಿಎಂ ಬದಲಾವಣೆ ಬದಲು 3 DCM ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರಂತೆ. ಜಾತಿವಾರು ದಾಳ ಉರುಳಿಸಿ 3 DCM ಸ್ಥಾನ ಬೇಕೇ ಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆನ್ನಲಾಗಿದೆ. ಸಿಎಂ ಸಿದ್ದರಾಮಯ್ಯ ರಾಹುಲ್ ಅವರನ್ನ ಭೇಟಿ ಮಾಡಿದ್ದಾರೆ. ಆದ್ರೆ DCM DKಶಿಗೆ ಈ ಅವಕಾಶ ಸಿಗಲಿಲ್ಲ. ಒಂದು ಕಡೆ ರಾಹುಲ್ ಗಾಂಧಿ ಜೊತೆ ಸಿಎಂ ಚರ್ಚೆ ನಡೆಸ್ತಾಗಿದ್ರೆ, ಮತ್ತೊಂದು ಕಡೆ DKಶಿ ರಾಜ್ಯದ ಸಂಸದರು ಮತ್ತು MLCಗಳ ಜೊತೆಗೆ ಅನೌಪಚಾರಿಕ ಮಾತುಕತೆ ನಡೆಸಿದ್ರು. ಸಿಎಂ ರಾಹುಲ್ ಭೇಟಿ ಬಗ್ಗೆ ಕೇಳಿದ್ರೆ, ನಾನು ದೆಹಲಿಗೆ ಬಂದಾಗ ವರಿಷ್ಠರನ್ನ ಭೇಟಿ ಮಾಡ್ತೇನೆ, ರಾಹುಲ್ ಖರ್ಗೆ ಜೊತೆಗೆ ಯಾವುದೇ ಚರ್ಚೆಯಾಗಿಲ್ಲ ಎಂದಿದ್ದಾರೆ. ಅವರು ನಮ್ಮ ರಾಷ್ಟ್ರೀಯ ನಾಯಕರು, ಅವ್ರನ್ನ ಭೇಟಿ ಮಾಡಿ ನಾನು ಬಂದಿದ್ದೆ, ನಾನು ಭೇಟಿ ಮಾಡಿದೆ. ಅವ್ರು ಬಂದಿದ್ರು, ಅವ್ರಿಗೆ ತಪ್ಪೇನಿದೆ? ನಾವು ಕಾಂಗ್ರೆಸ್ ಕಚೇರಿ, ನಮ್ಮ ದೇವಸ್ಥಾನ, ನಾವು ಹೋಗ್ತೀವಿ. ಸಂಪುಟ ಪುನಾರಚನೆಗೆ ಅಂತಾನೆ ಇದೆಲ್ಲ ಬೆಳವಣಿಗೆ ನಡೀತಿದೆ ಅಂತ ಹೇಳಲಾಗ್ತಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಪುಟ ಪುನಾರಚನೆ ನಡೆಯಲ್ಲ ಎಂದಿದ್ದಾರೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನಿನ್ನೆ ನಿಮ್ಮ ಮಾಧ್ಯಮದಲ್ಲೇ ನೋಡಿದೆ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ನ. ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಖಂಡ್ರೆ, KCB ಭೇಟಿಯಾಗಿ ಮಾತುಕತೆ. ಈಶ್ವರ್ ಖಂಡ್ರೆ ಕೂಡ ದಿಲ್ಲಿಗೆ ತೆರಳಿದ್ದಾರೆ. ಕೆಪಿಸಿಸಿ ರೇಸ್ನಲ್ಲಿರೋ ಈಶ್ವರ್ ಖಂಡ್ರೆ ತಮ್ಮ ಪುತ್ರ ಹಾಗೂ ಸಂಸದ ಸಾಗರ್ ಖಂಡ್ರೆ ಜೊತೆಗೆ KC ವೇಣುಗೋಪಾಲ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಯಿಸೋ ಹಾಗಿದ್ರೆ ನಂಗೂ ಒಂದು ಚಾನ್ಸ್ ಕೊಡಿ, ಈ ವಿಚಾರವನ್ನು ರಾಹುಲ್ ಗಾಂಧಿ ಗಮನಕ್ಕೂ ತನ್ನಿ ಎಂದಿದ್ದಾರಂತೆ ಈಶ್ವರ್ ಖಂಡ್ರೆ. ಒಟ್ನಲ್ಲಿ ಕಾಂಗ್ರೆಸ್ ನಾಯಕರ ದಿಲ್ಲಿ ಟ್ರಿಪ್ ದೊಡ್ಡ ಸದ್ದು ಮಾಡ್ತಿದ್ದು, ಮುಂದೇನಾಗುತ್ತೆ ಅನ್ನೋದೇ ಕುತೂಹಲ. News 18